ಬಿಸ್ನೆಸ್ ಮಾಡ್ತಿದ್ದೀರಾ, ಯಾಕೋ ಬಿಸ್ನೆಸ್ ಅಲ್ಲಿ ಕಸ್ಟಮರ್ಸ್ ಕಮ್ಮಿ ಆಗ್ತಿದ್ದಾರೆ, ಸುಮ್ನೆ ಕೂತಿದ್ದೀರಾ, ಯಾಕೋ ಆರ್ಡರ್ಸೇ ಬರ್ತಾ ಇಲ್ಲ ಅಂತ ಅನಿಸ್ತಾ ಇದೆಯಾ? ಸೊ ನೀವು ಕೂಡ ಈ ಸ್ವಿಚ್ ವರ್ಡ್ಸ್ ನ ಬಳಸ್ಕೊಂಡು ಅದ್ಭುತವಾಗಿ ಕಸ್ಟಮರ್ಸ್ ನ ನಿಮ್ ಕಡೆ ಅಟ್ರಾಕ್ಟ್ ಮಾಡ್ಕೊಳ್ಳಿ. ಯಾವ್ದು ಸ್ವಿಚ್ ವರ್ಡ್ ಅಂತಂದ್ರೆ ಅಭಿವೃದ್ಧಿ ಲೈಫ್ ಸ್ಟೈಲ್ ನ ವೀಕ್ಷಕರಿಗೆ ಸ್ವಾಗತ. ನಿಮ್ಮ ಡಾಕ್ಟರ್ ದೀಪಕ್ ಗುರೂಜಿ ಮಾಡುವ ಪ್ರಣಾಮಗಳು. ಸೊ ಇವಾಗ ಏನ್ ಸ್ವಿಚ್ ವರ್ಡ್ಸ್ ಬಗ್ಗೆ ಮಾಹಿತಿ ಕೊಡ್ತಾ ಇದೀನಿ. ಅದ್ಭುತವಾದಂತ ಸ್ವಿಚ್ ವರ್ಡ್ಸ್ ಅಂತ ಹೇಳ್ತಾ ಇದ್ದೀರಾ. ಸಾಕಷ್ಟು ಜನ ಯೂಸ್ ಮಾಡ್ತೀರಾ ಮತ್ತೆ ಯೂಸ್ ಮಾಡ್ಕೊಂಡು ತುಂಬಾ ಒಳ್ಳೆ ಪ್ರತಿಫಲವನ್ನ ಪಡ್ಕೊಳ್ತಾ ಇದ್ದೀರಾ. ಸೊ ಇವತ್ತು ಕೂಡ ನಿಮ್ಮ ಬಿಸ್ನೆಸ್ ಮಾಡ್ತಿದ್ದೀರಾ, ಯಾಕೋ ಬಿಸ್ನೆಸ್ ಅಲ್ಲಿ ಕಸ್ಟಮರ್ಸ್ ಕಮ್ಮಿ ಆಗ್ತಿದ್ದಾರೆ, ಗುರುಜಿ ಯಾವ್ದಾರೋ ಒಂದು ಚಾಂಟ್ ಅಥವಾ ಸ್ವಿಚ್ ವರ್ಡ್ ಹೇಳ್ಕೊಂಡು ತಕ್ಷಣ ಕಸ್ಟಮರ್ಸ್ ಬರ್ಬೇಕು ನಮ್ಗೆ. ನೋಡಿ, ಯಾವುದೇ ಬಿಸ್ನೆಸ್ ಮ್ಯಾನ್ ಆದ್ರೂ ಕೂಡ ಇಟಾಲಿಯಲ್ಲಿ ಈ ಸ್ವಿಚ್ ವರ್ಡ್ ಹೇಳ್ಕೊಂಡೆ ಆಮೇಲೆ ಬಿಸ್ನೆಸ್ ಶುರು ಮಾಡೋದಂತೆ. ಸೊ ಅಷ್ಟು ಅದ್ಭುತವಾದಂತ ಪ್ರತಿಫಲವನ್ನ ಪಡ್ಕೊಳ್ತಿದ್ದಾರೆ. ಸೊ ನೀವು ಕೂಡ ಅಂತದೇ ಪ್ರತಿಫಲ ಪಡ್ಕೊಬೇಕಾ? ಸುಮ್ನೆ ಕೂತಿದ್ದೀರಾ, ಯಾಕೋ ಆರ್ಡರ್ಸೇ ಬರ್ತಾ ಇಲ್ಲ ಅಂತ ಅನಿಸ್ತಾ ಇದೆಯಾ? ಅದ್ಭುತವಾದಂತ ಸ್ವಿಚ್ ವರ್ಡ್ ಹೇಳ್ತೀನಿ, ನೀವು ಕೂಡ ಪ್ರಯತ್ನ ಪಡಿಸಿ. ಸಾಕಷ್ಟು ಜನ ನನ್ನ ಕ್ಲೈಂಟ್ಸ್ ಇದನ್ನ ಆಲ್ರೆಡಿ ಉಪಯೋಗಿಸಿದ್ದಾರೆ, ತುಂಬಾನೇ ಒಳ್ಳೆ ರಿಸಲ್ಟ್ಸ್ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸ್ತಾ ಇದ್ದಾರೆ. ಸೊ ನೀವು ಕೂಡ ಈ ಸ್ವಿಚ್ ವರ್ಡ್ಸ್ ನ ಬಳಸ್ಕೊಂಡು ಅದ್ಭುತವಾಗಿ ಕಸ್ಟಮರ್ಸ್ ನ ನಿಮ್ ಕಡೆ ಅಟ್ರಾಕ್ಟ್ ಮಾಡ್ಕೊಳ್ಳಿ. ಯಾವ್ದು ಸ್ವಿಚ್ ವರ್ಡ್ ಅಂತಂದ್ರೆ ಪ್ರಾಸೋ ಪ್ಯಾರೆ ಅಂತ, PROSO, ಪ್ರಾಸೋ ಪ್ಯಾರೆ ಅಂತ, PYARE ಅಂತ. ಸೊ ಇದನ್ನ ಒಂದು ಅದ್ಭುತವಾದಂತ ಒಂದು ಸ್ವಿಚ್ ವರ್ಡ್ ಅನ್ನ ನೀವು ಯೂಸ್ ಮಾಡೋದ್ರಿಂದ ಪ್ರಾಸೋ ಪ್ಯಾರೆ. ಸೊ ಇದನ್ನ ಸ್ವಿಚ್ ವರ್ಡ್ ಅನ್ನ ನೀವು ಚಾಂಟ್ ಮಾಡಬಹುದು ಅಥವಾ ನಿಮ್ ಮನ್ಸಾರೆ ಅದಕ್ಕೆ ಇವನ್ ಇದಕ್ಕೂ ಕೂಡ ಒಂದು ಮಂತ್ರಸ್ ಇದೆ, ಇದನ್ನು ಕೂಡ ಮಂತ್ರ ನೀವು ಕೇಳಬಹುದು. ಬೆಳಿಗ್ಗೆ ಎದ್ದಾಗ ಒಂದು ಲ್ಯಾಪಿ ಇದೆ ನಿಮ್ಮಲ್ಲಿ, ಆ ಲ್ಯಾಪಿಯಲ್ಲಿ ಪ್ಲೇ ಮಾಡಿಬಿಟ್ಬಿಡಿ. ಕಸ್ಟಮರ್ಸ್ಗೆ ಹೋಗಿದ ತಕ್ಷಣ ಸ್ವಲ್ಪ ಸೌಂಡ್ ಕಮ್ಮಿ ಇಟ್ಬಿಟ್ಟು ಪ್ಲೇ ಮಾಡ್ಬಿಡಿ. ಸೊ ಈ ತರ ಪ್ಲೇ ಮಾಡಿದಾಗ ಏನಾಗುತ್ತೆ, ಅದು ಏನ್ ವೈಬ್ರೇಷನ್ಸ್ ಇರುತ್ತೆ, ಆ ಫ್ರೀಕ್ವೆನ್ಸಿ ಏನಿರುತ್ತೆ, ಪ್ರತಿಯೊಂದು ಕಸ್ಟಮರ್ನು ಕೂಡ ನಿಮ್ ಕಡೆ ಅಟ್ರಾಕ್ಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ನೀವು ನಂಬಲ್ಲ, ಯಾರೋ ಒಬ್ರು ಕಸ್ಟಮರ್ ಸುಮ್ಮನೆ ಏನೂ ಇರ್ಲಿಲ್ವಂತೆ, ಕಸ್ಟಮರ್ಸೇ ಇರ್ಲಿಲ್ವಂತೆ, ಬೆಳಗ್ಗೆಯಿಂದ ಯಾಕೋ ಕಸ್ಟಮರ್ ಇಲ್ಲ ಅಂತ ಅನ್ಕೊಳ್ತಿದಾರಂತೆ. ಈ ಸ್ವಿಚ್ ವರ್ಡ್ ನ ಚಾಂಟ್ ಮಾಡಿದೆ ಗುರುಜಿ, ಕಸ್ಟಮರ್ಸ್ ಹೆಂಗ್ ಬಂದ್ರು ಅಂದ್ರೆ ಒಬ್ರಾದ್ಮೇಲೆ ಒಬ್ರು ಬರ್ತಾನೆ ಇದ್ರು ಅಂತ ಹೇಳ್ತಾರೆ. ಸೊ ಅಷ್ಟೊಂದು ಖುಷಿನ ಹಂಚ್ಕೊಳ್ತಾ ಇದ್ರು. ಹಾಗಾಗಿನೇ ಈ ಸ್ವಿಚ್ ವರ್ಡ್ ನ ನಿಮ್ಗೂ ಕೂಡ ಕೊಡೋಣ ಅಂತ ಹೇಳಿ ತಂದಿದ್ದೀನಿ. ನೀವು ಕೂಡ ಇದನ್ನ ಪ್ರಾಕ್ಟೀಸ್ ಮಾಡಿ, ಚಾಂಟ್ ಮಾಡಿ. ಸೊ ಯಾರು ಅಷ್ಟೇ ಕೂಡ ನಂಬಿಕೆಯಿಂದ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾವಾಗ ನೀವು ಡೌಟ್ಫುಲ್ ಎನರ್ಜಿ ಕೊಡ್ತೀರಾ 100% ಅದು ವರ್ಕ್ ಆಗಲ್ಲ. ಈಗ ನೋಡಿ, ನಿಮ್ಗೆ ಯಾವಾಗ್ಲೂ ಅಷ್ಟೇ ಒಂದು ಗೋಲ್ ನಿಮ್ಗೆ ಆಲ್ರೆಡಿ ಪಕ್ಕಾ ಇರಬೇಕು, ಅಂದ್ರೆ ನಿಮ್ಗೆ ಕನ್ಫರ್ಮ್ ಇರಬೇಕು. ನಾನೊಂದು ಎಕ್ಸಾಂಪಲ್ ಕೊಡ್ತೀನಿ. ಒಂದು ಆಟೋಲ್ ಕೂತಿದ್ದೀರಾ ಅಂತ ಅನ್ಕೊಳ್ಳಿ, ನೀವೀಗ ಮಲ್ಲೇಶ್ವರಂಗೆ ಹೋಗ್ಬೇಕು, ಅದು ಕನ್ಫರ್ಮ್ ಆಗ್ಬಿಡ್ಬೇಕು. ಸೊ ಇದೀಗ ಸ್ವಿಚ್ ವರ್ಡ್ ಹೇಳ್ಕೊಂಡ್ರೆ ನಂಗೆ ದುಡ್ಡು ಬರುತ್ತೆ ಅಂತ ಕನ್ಫರ್ಮ್ ಆಗ್ಬಿಡ್ಬೇಕು. ಅದು ಬಿಟ್ಬಿಟ್ಟು ನೀವು ಆಟೋಲ್ ಕೂತ್ಕೊಂಡು ಸ್ವಲ್ಪ ಜಯನಗರ್ಗೆ ಹೋಗಪ್ಪ, ಸ್ವಲ್ಪ ಮಾರ್ಕೆಟ್ಗೆ ಹೋಗಪ್ಪ, ಸ್ವಲ್ಪ ಇನ್ನೆಲ್ಲ ಟೌನ್ ಅಲ್ಲಿ ಹೋಗಪ್ಪ ಅಂದ್ರೆ ಅವ್ನು ಏನ್ ಹೇಳ್ತಾನೆ, ಫಸ್ಟ್ ಎಲ್ಲಿ ಹೋಗ್ಬೇಕು ಅಂತ ಡಿಸೈಡ್ ಮಾಡ್ಕೋ, ಆಮೇಲೆ ಬಂದು ಆಟೋಲ್ ಕುತ್ಕೊಂತಾರೆ. ಅಂದ್ರೆ ಯಾವಾಗ ಫಿಕ್ಕಲ್ ಮೈಂಡೆಡ್ ಆಗಿರ್ತಾರೆ, ನಾವ್ ಎಲ್ಲೂ ಗೋಲ್ ತಲುಪಲ್ಲ. ಯಾವಾಗ ನಾವು ಮಲ್ಲೇಶ್ವರಂ ಅಂತ ಒಂದು ಡೆಸ್ಟಿನೇಷನ್ ಫಿಕ್ಸ್ ಮಾಡ್ಕೊಳ್ತೀವಿ, 100% ರೀಚ್ ಆಗ್ತೀವಿ. ಸೊ ನಿಮ್ಮ ಉದ್ದೇಶ ಏನು? ಕಸ್ಟಮರ್ಸ್ ಬರಬೇಕು, ಕಸ್ಟಮರ್ಸ್ ಆಟೋಮೆಟಿಕ್ ಆಗಿ ಬರ್ತಾರೆ. ನೀವು ಜಸ್ಟ್ ನಿಮ್ಮ ಚಾಂಟ್ ಮಾಡಿ, ಮನಸಾರೆ ಚಾಂಟ್ ಮಾಡಿ. ಚಾಂಟ್ ಮಾಡೋ ಟೈಮಲ್ಲಿ ವಿಜುವಲೈಸ್ ಮಾಡ್ಕೊಳ್ಳಿ, ಕಸ್ಟಮರ್ಸ್ ಮುಗಿ ಬಿದ್ದು ಬರ್ತಾ ಇದ್ದಾರೆ, ಕಸ್ಟಮರ್ಸ್ ಮೇಲಿಂದ ಮೇಲೆ ಬರ್ತಾ ಇದ್ದಾರೆ, ನಿಮ್ಮ ಶಾಪ್ ತುಂಬಿ ತುಳುಕಾಡ್ತಿದೆ. ಸೊ ಇದೇ ಭಾವನೆಯಿಂದ ನೀವು ಅಟ್ರಾಕ್ಟ್ ಮಾಡ್ಬೇಕಾಗತ್ತೆ. ಸೊ ಇವತ್ತು ಕೂಡ ಒಂದು ಅದ್ಭುತವಾದಂತ ಒಂದು ಸ್ವಿಚ್ ವರ್ಡ್ ನ ಕೊಟ್ಟಿದ್ದೀನಿ. ಸೊ ನಿಮ್ಮ ಬಿಸ್ನೆಸ್ ಇಂಪ್ರೂವ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತಾ ಸ್ನೇಹಿತರೆ, ವಂದನೆಗಳು.